ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ರಿಸಲ್ಟ್ಗೆ ಸಂಬಂಧಪಟ್ಟಂಗೆ ಕೆಲ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ರಾಜ್ಯದಲ್ಲಿ ಜನತಾ ದಳದವರು ಕೂಡ ಟೀಕೆ ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೆ ಅರ್ಥ ಆಗ್ತಾ ಇದೆ ಈ ಜನ ಯಾರನ್ನು ಬೆಂಬಲಿಸ್ತಾರೆ. ಯಾಕೆಂದರೆ ಅವರಿಗೆ ಸಹಾಯ ಆಗುವಾಗ ಸ್ವಾಭಾವಿಕವಾಗಿ ಅವರು ಆ ಪಕ್ಷದ ಜೊತೆಯಲ್ಲಿ ನಿಲ್ತಕ್ಕಂಥದ್ದು. ನಮ್ಮ ಉದ್ದೇಶ ಇರೋದು ಅವರು ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅಂತ. ಅದು ರಾಜಕೀಯ ಅಂತೇಳಿ ನಾವು ಯಾವತ್ತೂ ಹೇಳಕ್ಕೆ ಹೋಗಿಲ್ಲ. ನಾವು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತೀವಿ ಅವ್ರನ್ನ ಅಂತ ಹೇಳಕ್ಕೆ ಹೋಗಿಲ್ಲ. ನಾವು ಬಡವರಿದ್ದಾರೆ ಅವರನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ. ಈಗ ಅವರು ಅರ್ಥ ಆಗಿದೆ, ಹೌದು ಇದು ನಮಗೂ ಕೂಡ ಇದು ನಾವು ಕೂಡ ಇದನ್ನು ಮಾಡಿದರೆ ಒಳ್ಳೆಯದು ಅಂತ ಅರ್ಥ ಆಗಿದೆ. ಅವರು ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಬಹುಶಃ ಅವರು ಮಾಡ್ಬೋದು. ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ನಮಗೆ ವಿಶ್ವಾಸ ಇದೆ ಬಿಜೆಪಿ ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ ಬಿಜೆಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ ಬಿಜೆಪಿಗೆ ಒಂದು ಶಕ್ತಿ ತಂದು ಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಟ್ರೆಂಡ್ ಮುಂದುವರೆದರೆ ನಮಗೆ ಗೆಲುವು ಶತಸಿದ್ಧ ಅನ್ನೋದು ನಾವು ಕಾಣಿಸ್ತಾ ಇದ್ದೀವಿ. ಬರೀ ಹನುಮಂತಯ್ಯನವರು ನಮ್ಮ ಜೊತೆಗಿದ್ದಾರೆ. ಹನುಮಂತಯ್ಯನವರೇ, ಗಮನಿಸ್ತಾ ಇದ್ದೀವಿ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಂಕಿಅಂಶಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ. ಎಲ್ಲೋ ಒಂದು ಕಡೆಗೆ ಹರಿಯಾಣ ಮೊದಲು ಕಾಂಗ್ರೆಸ್ನ ಅಂದರೆ ಈ ಆರಂಭದ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೈಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು, ಕೈ ಸೇರುತ್ತೆ ಅಂತ. ಆದರೆ ಈಗ ಕೈ ತಪ್ಪುವಂಥ ಲಕ್ಷಣಗಳೇ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂತೀರಿ ಸರ್? ಕಾಯಬೇಕು ಇನ್ನೂ ನನ್ನ ಈ ಫಲಿತಾಂಶದ ಕೊನೆ ಕ್ಷಣದವರೆಗೆ ಕಾಯಬೇಕು ಅಂತ ಅನ್ಸುತ್ತೆ ನನಗೆ. ಅಲ್ಲ, ಯಾಕಂದ್ರೆ ಯಾರು ಅಧಿಕಾರಕ್ಕೆ ಬಂದ್ರು 2 ಸೀಟಿನ ಮೇಲೆ ವ್ಯತ್ಯಾಸ ಕಾಣೋದಿಲ್ಲ. ಆದ್ರಿಂದ ಈ ಫಲಿತಾಂಶವನ್ನ ಕೊನೆಯವರೆಗೂ ಕಾದು ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತ ನಿರ್ಧಾರ ಮಾಡಬೇಕು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಅಧಿಕಾರಕ್ಕೆ ಬರ್ತದೆ, ಬಿಜೆಪಿಗೆ ಅಲ್ಲಿ ಯಾವುದೇ ಅವಕಾಶ ಇಲ್ಲ. ಅವರು 5 ಜನ MLA ನಾಮಕರಣ ಮಾಡಿದ್ರು ಕೂಡ ಮತ್ತು ಬೇರೆ ಬೇರೆ ಬೆಳವಣಿಗೆಗಳನ್ನು ಗಮನ ಹರಿಸಿದ್ರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬರ್ತದೆ. ಹರಿಯಾಣ ಕೊನೆಯ ಕ್ಷಣದವರೆಗೆ 10 ಓಟಲ್ಲಿ 100 ಓಟಲ್ಲಿ 1000 ಓಟಲ್ಲಿ ಯಾರು ಬೇಕಾದ್ರೂ ಗೆಲ್ಬಹುದು. ಆ ಪರಿಸ್ಥಿತಿಯನ್ನ ಕಾದು ನಾವು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಕಾಶ್ಮೀರದಲ್ಲಿ ಈಗ NC ಬೆಳಗನೆ ಏನಾದ್ರೂ ಸರ್ಕಾರ ರಚನೆ ಮಾಡಿದ್ರು ಕೂಡ ಅದರ ಲಂಗು ಲಗಾಮು ಕೇಂದ್ರದ ಹತ್ರನೇ ಇರುತ್ತಲ್ಲ. ಅಲ್ಲಲ್ಲ, NC ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಲಂಗು ಲಗಾಮು ಇವ್ರ ಕೈಯಲ್ಲಿ ಇರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಚುನಾಯಿತ ನೀವು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಲಂಗು ಲಗಾಮ್ ಇಟ್ಕೋಬೇಕಾಗ್ತದೆ. ಚುನಾವಣೆ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಲಂಗು ಲಗಾಮನ್ ನಮ್ಮ ಹತ್ರ ಇಟ್ಕೊಳ್ತೀವಿ ಅಂದ್ರೆ ಅದು ಒಂದು ಜವಾಬ್ದಾರಿಯುತವಾದ ಪ್ರಜಾಸತ್ತಾತ್ಮಕ ಸರ್ಕಾರ ಆಗೋದಿಲ್ಲ. ಅದೀಗಾಗಲೇ ದೆಹಲಿಯಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಅದೇ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮುಂದುವರಿಕೆ ಆದ್ರೆ ದೇಶದ ಜನ ಕೂಡ ಅದನ್ನು ಒಪ್ಪೋದಿಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.